Hello dear student, welcome back to Fusion Academy. In the last video we have discussed about how to score marks in chemistry. Many students you have already commented which questions to focus for examination. So today I have come up with a few questions for your examinations. Have a look on these questions. So in these questions, the first thing you need to focus on mechanism part. ಇಲ್ಲಿ ನೀವು ಮೆಕ್ಯಾನಿಸಮ್ ನ ಫಸ್ಟ್ ಮಾಡ್ಕೊಂಡ್ರೆ ನಿಮಗೆ 3 ಮಾರ್ಕ್ಸ್ 100% ಬಂದಿರ್ತವೆ. ಆ 5 ಮೆಕ್ಯಾನಿಸಮ್ಸ್ ಯಾವುದು ಅಂತ ಇಲ್ಲಿ ಮೆನ್ಷನ್ ಮಾಡಿದೀನಿ, ನೋಡ್ಕೊಂಡ್ಬಿಡಿ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದ SN1 mechanism, SN2 mechanism, acid catalyzed hydration of alkene to alcohols. ಇನ್ನೊಂದಿದೆ acid catalyzed dehydration of alcohol to alkenes. ಇವೆರಡು ಮೆಕ್ಯಾನಿಸಮ್ ಸಿಮಿಲರ್ ಬರ್ತವೆ. ಒಂದು ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಬರಬೇಕು, ಇನ್ನೊಂದರಲ್ಲಿ ರಿವರ್ಸ್ ಮೆಥಡ್ ಹೋದರೆ ನಿಮಗೆ ಡೈರೆಕ್ಟ್ ಆಗಿ ಸೇಮ್ ಮೆಥಡ್ಸ್ ಬಂದ್ಬಿಡ್ತವೆ. ಸೊ ಅಮೌಂಗ್ ದೀಸ್ ಫೋರ್ ಅಂಡ್ ಒನ್ ಮೋರ್ ಅಡಿಷನ್ ಆಫ್ HCl to carbonyl compounds, you are going to get complete 3 marks 100% in this part. ಸೊ ಇದರಲ್ಲಿ ನಿಮಗೆ ಒಂದು ಕ್ವಶನ್ಸ್ ಬಂದ್ಬಿಡುತ್ತೆ 3 ಮಾರ್ಕ್ಸ್. ಸೊ ಮೆಕ್ಯಾನಿಸಮ್ 3 ಮಾರ್ಕ್ಸ್. ಫಸ್ಟ್ ಇದರಲ್ಲಿ ಫೋಕಸ್ ಮಾಡ್ಕೊಂಡು ಫಸ್ಟ್ ಪ್ರಿಪರೇಷನ್ಸ್ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟ್ ಇನ್ 2 ಡೇಸ್ ಅಲ್ಲಿ ನಿಮಗೆ ಸ್ಕೋರಿಂಗ್ ಮಾಡಬೇಕು, ಪಾಸ್ ಆಗಬೇಕು, 35 ಬರಬೇಕು ನೀವೇನ್ ಕೇಳ್ತಾ ಇದ್ರಿ ಅದು ಸೆಲೆಕ್ಟ್ ಫಸ್ಟ್ ಇದನ್ನ ಕವರ್ ಮಾಡ್ಕೊಳ್ಳಿ. ನಂಬರ್ 2, ಅದಾದ ನಂತರ ಸೆಕೆಂಡ್ ಕ್ವಶನ್ಸ್ ಮಾಡಬೇಕಾಗಿರ್ತಕ್ಕಂಥದ್ದು ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಇದೆ. ಇನ್ ದಿಸ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಡಿರೈವೇಶನ್ ಒಂದು ಫಿಕ್ಸ್ ಬಂದಿರುತ್ತೆ, ಜಾಸ್ತಿ ಟೈಮ್ ನಿಮಗೆ ಬೇಕಾಗಂಗಿಲ್ಲ, ಒಂದು ಹಾಫ್ ಅನ್ ಅವರ್ ಟೈಮ್ ಕೊಟ್ಟರು ಇಲ್ಲಿ ಮುಗಿದೋಗ್ಬಿಡುತ್ತೆ. ಎಕ್ಸ್ಪ್ಲೇನ್ ಆರ್ ದ ಡಿರೈವೇಶನ್ಸ್ ಫಾರ್ 0 ಆರ್ಡರ್, ಫಸ್ಟ್ ಆರ್ಡರ್. ಈ ಗ್ಯಾಸ್ ಫೇಸ್ ಅಲ್ಲಿ ಕೇಳತಕ್ಕಂಥ ಚಾನ್ಸಸ್ ಸ್ವಲ್ಪ ಕಮ್ಮಿ ಇದೆ. ಲಾಸ್ಟ್ ಇಯರ್ ಮಾಡೆಲ್ ಪೇಪರ್ಸ್ ಅಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ, ಬಟ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಚಾನ್ಸಸ್ ಕಮ್ಮಿ. ಬಟ್ ಸ್ಟಿಲ್ ಯಾವಾಗ 2 ಮಾಡ್ತಾ ಇದ್ರಿ ಅಂದ್ಮೇಲೆ ಇದನ್ನು ಒಂದು ಮಾಡ್ಕೊಂಡ್ಬಿಡ್ರಿ. ಟೋಟಲ್ 3 out of 1 ಬಂದಿರುತ್ತೆ ಫಾರ್ 3 ಮಾರ್ಕ್ಸ್. ಸೆಕೆಂಡ್ ಕ್ವಶನ್ಸ್ ಇನ್ಕ್ಲೂಡಿಂಗ್ ಹಾಫ್ ಲೈಫ್ ಪೀರಿಯಡ್ ಎಕ್ಸ್ಪ್ರೆಷನ್ ಫಾರ್ 0 ಅಂಡ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್. ಇದು ಎರಡನೇ ಕ್ವಶನ್ಸ್. ನೆಕ್ಸ್ಟ್ ಅದಾದ ನಂತರ ನೀವು ಕ್ವಶನ್ಸ್ ಮಾಡಬೇಕಾಗಿರತಕ್ಕಂಥದ್ದು ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ 2 ಪ್ರಿಪರೇಷನ್ಸ್ ಕಂಪ್ಲೀಟ್ ಆಗಿ ಮಾಡ್ಕೊಂಡ್ಬಿಡ್ರಿ. ಪೊಟ್ಯಾಷಿಯಂ ಪರಮಾಂಗನೇಟ್ ಅಂಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಲಾಸ್ಟ್ ಇಯರ್ ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಕೇಳಿದ್ದಾರೆ, ಬಟ್ ಈ ವರ್ಷ ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಕೇಳಬಹುದು. ಈ K2Cr2O7 ಮಾಡೆಲ್ ಪೇಪರ್ ಅಲ್ಲಿ ನೀವು ಅನಾಲಿಸಿಸ್ ಮಾಡ್ಕೊಂಡ್ರೆ ಪ್ಯಾಸೇಜ್ ಬೇಸ್ಡ್ ಅಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಎ ಕಾಂಪೌಂಡ್ ಹ್ಯಾವಿಂಗ್ ಸೋ ಅಂಡ್ ಸೋ ಫಾರ್ಮುಲಾ ವಿಚ್ ಗಿವ್ಸ್ ರೆಸ್ಟ್ ಆ 3 ಸ್ಟೆಪ್ಸ್ ಇನ್ ದ ಒಂದು ಪ್ಯಾಸೇಜ್ ಬೇಸ್ ಫಾರ್ಮೆಟ್ ಅಲ್ಲಿ ಈ ಕ್ವಶನ್ಸ್ ನ ಕೇಳಿರ್ತಕ್ಕಂಥದ್ದು. ಸೊ ಹಂಗಾಗಿ ಅದಿಷ್ಟು ಕ್ವಶನ್ಸ್ ಚೆಕ್ ಮಾಡ್ಕೋಬೇಕು. 3 ಕ್ವಶನ್ಸ್ ಇನ್ ದಿಸ್. 9 ಕ್ವಶನ್ಸ್ ಆಯ್ತು, ಮ್ಯಾಕ್ಸಿಮಮ್ ಹಾಫ್ ಅನ್ ಅವರ್ ಟೈಮ್. ಅದಾದ ನೆಕ್ಸ್ಟ್ ಟಾಪಿಕ್ ಕೋಆರ್ಡಿನೇಷನ್ ಕಾಂಪೌಂಡ್. ಈ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಪಾರ್ಟ್ ಸಿ ಅಲ್ಲಿ 3 ಕ್ವಶನ್ಸ್ ಬಂದಿರ್ತವೆ. ಇಲ್ಲಿ ಚಾಪ್ಟರ್ ನೀವು ಮಿಸ್ ಮಾಡಲೇಬಾರದು. ಕಂಪಲ್ಸರಿ ಯು ನೀಡ್ ಟು ಫಸ್ಟ್ ಪ್ರಾಕ್ಟೀಸ್ ಯೂಸಿಂಗ್ ಬಿಬಿಟಿ ನ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೇನ್ ದ ಮ್ಯಾಗ್ನೆಟಿಕ್ ನೇಚರ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಹೈಬ್ರಿಡೈಸೇಷನ್ಸ್ ಅಂಡ್ ಜಿಯೋಮೆಟ್ರಿ ಆಫ್ ದ ಕಾಂಪ್ಲೆಕ್ಸ್. 4 ಕಾಂಪ್ಲೆಕ್ಸಸ್ ಇದಾವೆ. ಔಟ್ ಆಫ್ ದೀಸ್ 4 ಕಾಂಪ್ಲೆಕ್ಸ್ ಯು ನೀಡ್ ಟು write any one. So if you prepared for these 4 complex, ಒಂದು ಕ್ವಶನ್ಸ್ ನಿಮಗೆ ಬಂದಿರುತ್ತೆ. ನಿಕ್ಕಲ್ ಟೆಟ್ರಾ ಕಾರ್ಬೊನಿಲ್ ಕೇಳಬಹುದು, ಇಲ್ಲ ಅಂತಂದ್ರೆ ನಿಕ್ಕಲ್ ಟೆಟ್ರಾ ಕ್ಲೋರೈಡ್. ಇವೆರಡು ಟೆಟ್ರಾ 4 ಕೋಆರ್ಡಿನೇಷನ್ ನಂಬರ್ 4 ಇರತಕ್ಕಂತವು. ಅವ್ನ್ ಬಿಟ್ರೆ ಕೋಆರ್ಡಿನೇಷನ್ ನಂಬರ್ 6 ಅಲ್ಲಿ 2 ಎಕ್ಸಾಂಪಲ್ ಇದೆ. 4ರಲ್ಲಿ ಒಂದು 100% ಬರುತ್ತೆ, ಒಂದು ಮಿಸ್ ಆಗಕ್ ಚಾನ್ಸ್ ಇಲ್ಲ. 3 ಮಾರ್ಕ್ಸ್ ಇಲ್ಲ. ನೋಡ್ರಿ ಇಲ್ಲಿ ಈಸಿ ಆಗ್ಬಿಡುತ್ತೆ ನಿಮಗೆ ಸ್ಕೋರ್. ಸ್ಟಡಿ ಮಾಡ್ತಕ್ಕಂಥದ್ದು ಕಮ್ಮಿ, ಬಟ್ ಸ್ಕೋರಿಂಗ್ ಈಸಿ ಆಗ್ಬಿಡುತ್ತೆ. 6 ಮಾರ್ಕ್ಸ್, ಟಾಪಿಕ್ ಕಮ್ಮಿ ಇದೆ. ಅದಾದ ನಂತರ write the postulates of Werner's theory, again coordination compounds ಇರತಕ್ಕಂತ ಕ್ವೆಶ್ಚನ್. ಅದಾದ ನಂತರ ನೆಕ್ಸ್ಟ್ ಮಾಡಬೇಕಾಗಿರೋದು crystal field theory. In this crystal field theory, in octahedral field and in tetrahedral field, there are 2 options are there. 2 marks they are going to ask. NCERT ಅಲ್ಲಿ ಕೊಟ್ಟಿರತಕ್ಕಂತ ಒಂದು crystal field splitting diagram ಇದೆ. ಆ ಡಯಾಗ್ರಾಮ್ ಬರೆದು 2 ಲೈನ್ ಎಕ್ಸ್ಪ್ಲನೇಷನ್ಸ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 2 to 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಯಾವ ತರ ಕೇಳಿದ್ರೆ ಅದರ ಪ್ರಕಾರ ಬರೀಬೇಕು. 2 ಮಾರ್ಕ್ಸ್ ಕ್ವೆಶ್ಚನ್ಸ್. ಇದು CFT. ಇದಾದ್ಮೇಲೆ 2 ಮಾರ್ಕ್ಸ್ ಒಂದು ಕ್ವಶನ್ಸ್ ಈಸಿ ಇದೆ, ಸ್ಕೋರಿಂಗ್ ಆಗುತ್ತೆ ನಿಮಗೆ ಡೈರೆಕ್ಟ್ ಆಗಿ. ಡಿಫೈನ್ ವಿತ್ ಎಕ್ಸಾಂಪಲ್. ಸೊ 4 ಐಸೋಮೆರಿಸಮ್, ಅಯನೈಸೇಷನ್, ಲಿಂಕೇಜ್, ಹೈಡ್ರೇಟ್ ಅಂಡ್ ಕೋಆರ್ಡಿನೇಟ್ ಐಸೋಮೆರಿಸಮ್. 4 ಡೆಫಿನೇಷನ್ಸ್ ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಎಕ್ಸಾಂಪಲ್ಸ್ ನ ಕವರ್ ಮಾಡ್ಕೊಂಡ್ಬಿಡ್ರಿ. ಇದು ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಮಿನಿಮಮ್ 2 ಕ್ವಶನ್ಸ್ ಕವರ್ ಆಗುತ್ತೆ, 6 ಮಾರ್ಕ್ಸ್ ಬರುತ್ತೆ. ಪ್ಲಸ್ ಒಂದು ಡಿ ಪಾರ್ಟ್ ಸಿ ಕಂಪ್ಲೀಟ್ ಆಗಿ 3 ಕ್ವಶನ್ಸ್ ಮಾಡಿದ್ರೆ ನಿಮ್ಗೆ 9 ಮಾರ್ಕ್ಸ್ ಅಲ್ಲಿ ಬಂದ್ಬಿಡ್ತಾರೆ. ಅದಾದ ನಂತರ ನೀವು ನೆಕ್ಸ್ಟ್ ಮಾಡಬೇಕಾಗಿರ್ತಕ್ಕಂಥ ನೆಕ್ಸ್ಟ್ ಕ್ವಶನ್ಸ್ ಯಾವ್ದು ಮಾಡ್ತೀರಿ ಇಲ್ಲಿ? ಈಗ Haworth structure for 2 marks. Fix ಆಗ್ಬಿಡುತ್ತೆ ಇಲ್ಲಿ. Haworth structure, write the Haworth structure of maltose, lactose and sucrose. So 2 marks ಸಲುವಾಗಿ ಇಲ್ಲಿ 2 ಮಾರ್ಕ್ಸ್ ಗೆ ನಿಮಗೆ ಒಂದು ಸ್ಟ್ರಕ್ಚರ್ ಬೇಸ್ಡ್ ಕ್ವಶನ್ಸ್ ಕೇಳಿರ್ತಾರೆ. ಅದಾದ ನಂತರ ನೇಮ್ ರಿಯಾಕ್ಷನ್ಸ್ ನಾನು ನಿನ್ನೆ ಹೇಳಿದ್ದೆ.
In the last class, I have explained about the named reactions. So in this named reactions, so you need to take the screenshot of these named reactions among these 4 questions directly in the examination, plus indirect questions are also they are going to frame. ಇದಾದ ನಂತರ ನೋಡ್ರಿ ಸ್ಟೇಟ್ಮೆಂಟ್ಸ್. ಇದು ಪದೇ ಪದೇ ಕೇಳಿರ್ತಕ್ಕಂಥ ಕ್ವಶನ್ಸ್. ಹ್ಯಾಲೋ ಅಲ್ಕೇನ್ಸ್, ಹ್ಯಾಲೋ ಅರಿನ್ಸ್. Why halo arenes are extremely less reactive than halo alkanes towards nucleophilic substitution reaction? Give reasons. So for 2 marks, direct easy questions. ಬಹಳ ಸಲ ಕೇಳಿದ್ರೆ ಚೆಕ್ ಮಾಡ್ಕೊಡ್ರಿ. ಅಂಡ್ ಸ್ಟೇಟ್ಮೆಂಟ್ ಸಂಬಂಧಪಟ್ಟಂಗೆ ಯಾವ ಲಾಸ್ ಸ್ಟೇಟ್ ಮಾಡಬೇಕು ಅಂತ ಕ್ವೆರೀಸ್ ಮಾಡಿದ್ನಿತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ರೌಲ್ಸ್ ಲಾ, ಫ್ಯಾರಡೇಸ್ ಲಾ, ಕೋಲ್ರಾಶ್ ಲಾ. ಈ ಕೋಲ್ರಾಶ್ ಲಾ ಮೇಲೆ ನ್ಯೂಮರಿಕಲ್ಸ್ ಸ್ವಲ್ಪ ಚೆಕ್ ಮಾಡ್ಕೋಬೇಕು. 3 ಮಾರ್ಕ್ಸ್ ಕೇಳತಕ್ಕಂತ ಚಾನ್ಸಸ್ ಇರುತ್ತೆ. ಅಂಡ್ ಆಫ್ಟರ್ ದಟ್ the next concept is calculate the magnetic moment of the specific ions. I have mentioned one example here. So they will give different ions with atomic number. Magnetic moment is equal to n into n plus 2 Bohr magneton. Formula substitution simplification easy ಆಗಿಬಿಡುತ್ತೆ. Give reason ಅಂತಕ್ಕಂಥ ಕ್ವಶನ್ ಸ್ವಲ್ಪ ಬಹಳಷ್ಟು ರಿಪೀಟೆಡ್ಲಿ ಕೇಳಿರ್ತಕ್ಕಂಥವು. ಅದನ್ನ ನಾನು ಕಂಡೆನ್ಸ್ ಮಾಡ್ಕೊಂಡು 5 ರಿಯಾಕ್ಷನ್ಸ್, 5 to 6 reactions I have made here. Why transition elements from colored compound, complex compound, why it shows catalytic property, variable oxidation state ಯಾಕೆ ಬರುತ್ತೆ, interstitial compounds ಯಾಕೆ ಫಾರ್ಮ್ ಮಾಡ್ತವೆ. Either one reason or 2 reasons if it is of 2 marks. So ಇಲ್ಲಿ just easy ಇರುತ್ತೆ, ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು, ಒಂದು ಕಾನ್ಸೆಪ್ಟ್ ನ ಇನ್ನೊಂದಕ್ಕೆ ಮಿಕ್ಸ್ ಆಗಂತ ಚಾನ್ಸ್ ಇರುತ್ತೆ. ಸ್ವಲ್ಪ ಫೋಕಸ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡ್ಬಿಡ್ರಿ. Explain the effect of electron withdrawing group and releasing group on the acidic nature of either carboxylic acid ಇಲ್ಲ alcohols or phenols. Alcohols ಅಲ್ಲಿ ಕ್ವಶನ್ಸ್ ಬರಂಗಿಲ್ಲ. ಫಿನಾಲ್ಸ್ ಮೇಲೆ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಅಂಡ್ ವಿಡ್ರಾಯಿಂಗ್ ಗ್ರೂಪ್ ಕ್ವಶನ್ ಬಂದಿರುತ್ತೆ. 3 ಮಾರ್ಕ್ಸ್ ಕೇಳಿದ್ರೆ 1.5 ಮಾರ್ಕ್ಸ್. ಸ್ವಲ್ಪ ಇವನ್ ಆಬ್ಜೆಕ್ಟಿವ್ ಅಲ್ಲಿ ಇಲ್ಲಿ ಕ್ವಶನ್ಸ್ ಇನ್ನೊಂದು ಫ್ರೇಮ್ ಮಾಡೋಂತ ಚಾನ್ಸ್ ಇರುತ್ತೆ. ಸೊ ದೀಸ್ ಆರ್ ದ ಕ್ವಶನ್ಸ್ ಯು ನೀಡ್ ಟು ಫೋಕಸ್. ಸೊ ಇನ್ ಆರ್ಡರ್ ಟು ಸ್ಕೋರ್ ಗುಡ್ ಮಾರ್ಕ್ಸ್, ಇಲ್ಲಿ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡ್ಕೊಳ್ರಿ, ಸ್ಕೋರಿಂಗ್ ಈಸಿ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಬಂದಿರ್ತವೆ. ಸೊ ಫಾರ್ ದಟ್ ಯು ನೀಡ್ ಟು ಸಬ್ಸ್ಕ್ರೈಬ್ and follow for more updates. Thank you.